ನಮಸ್ಕಾರ ಆತ್ಮೀಯರೇ, ದಿ ಸ್ಪೆಷಲ್ ಕನ್ನಡಕ್ಕೆ ಸ್ವಾಗತ. ರಕ್ಷಿತಾ ಶೆಟ್ಟಿ ತಮ್ಮ ವಿಶಿಷ್ಟ ವ್ಯಕ್ತಿತ್ವದಿಂದನೇ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಗಮನ ಕೂಡ ಸೆಳೆದಿದ್ರು. ಇಡೀ ಕರ್ನಾಟಕದಲ್ಲಿ ಇವರು ಮಾಡ್ತಾ ಇದ್ದಂತಹ ವ್ಲಾಗ್ನ ತುಂಬ ಜನ ನೋಡ್ತಾ ಇದ್ರು, ಫಾಲೋ ಕೂಡ ಮಾಡ್ತಾ ಇದ್ರು. ರಕ್ಷಿತಾ ಶೆಟ್ಟಿಗೆ ಕನ್ನಡ ಬರಲಿಲ್ಲ ಅಂದ್ರೂ ಕೂಡ ಅವ್ರು ಮಾತಾಡುವಂತಹ ಒಂದು ಕನ್ನಡ, ತುಳು, ಹಿಂದಿ ಎಲ್ಲ ಮಿಕ್ಸಪ್ ಲ್ಯಾಂಗ್ವೇಜಲ್ಲಿ ಮಾಡ್ತಾ ಇದ್ದಂತಹ ವ್ಲಾಗ್ಗೆ ಒಂದಷ್ಟು ಜನ ಫ್ಯಾನ್ಸ್ ಕೂಡ ಆಗೋಗಿದ್ರು. ಇಂತಹ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಬಂದಾದ ಮೇಲೆ ಮತ್ತಷ್ಟು ಫೇಮಸ್ ಕೂಡ ಆದರು. ಈ ರಕ್ಷಿತಾ ಶೆಟ್ಟಿ ಅವರು ಮೂಲತಃ ಮಂಗಳೂರಿನವರಾಗಿದ್ದು, ಅವರು ಹುಟ್ಟಿ ಬೆಳೆದಿದ್ದೆಲ್ಲ ಮುಂಬೈನಲ್ಲಿ. ಈ ಕಾರಣದಿಂದಾಗೇ ಅವರಿಗೆ ಕನ್ನಡ ಸ್ಪಷ್ಟವಾಗಿ ಮಾತಾಡೋದಕ್ಕೆ ಬರೋದಿಲ್ಲ. ಅವರು ತುಂಬಾ ಎಕ್ಸೈಟ್ ಆದಾಗ, ನರ್ವಸ್ ಆದಾಗ, ಯಾರು ಹೆಸರು ಹೇಳಬೇಕು ಅಂತಂದರೆ ಅದನ್ನು ಹೇಗೇಗೋ ಹೇಳಿಬಿಡ್ತಾರೆ. ಇದಕ್ಕೆ ಇದೀಗ ಹೊಸ ಉದಾಹರಣೆ ಕೂಡ ಸಿಕ್ಕಿದೆ. ಈ ಮೊದಲು ಕರಿಬಸಪ್ಪ ಅವರ ಹೆಸರನ್ನು ಕೂಡ ಬದಲಾಯಿಸಿದಂತಹ ರಕ್ಷಿತಾ ಶೆಟ್ಟಿ ಈಗ ವರ್ತೂರು ಸಂತೋಷ್ ಹೆಸರನ್ನು ಕೂಡ ತಪ್ಪಾಗಿ ಹೇಳಿಬಿಟ್ಟಿದ್ದಾರೆ. ಬಿಗ್ ಬಾಸ್ ಮನೇಲಿ ಇರಬೇಕಾದೇನೆ ರಕ್ಷಿತಾ ಶೆಟ್ಟಿ ಅವರ ನಿಜವಾದ ವ್ಯಕ್ತಿತ್ವ ಏನು ಅನ್ನೋದು ಜನರಿಗೆ ಗೊತ್ತಾಗಿತ್ತು. ಅವರು ಸಾಕಷ್ಟು ಟ್ರೋಲ್ ಆದ ಉದಾಹರಣೆ ಕೂಡ ಇದೆ. ಆದರೆ ಬಿಗ್ ಬಾಸ್ ಮನೆಗೆ ತೆರಳಿದಂತಹ ಬಳಿಕ ಅನೇಕರು ಅವರನ್ನು ತುಂಬಾ ಇಷ್ಟಪಟ್ಟಿದ್ರು. ಇವರು ಬಿಗ್ ಬಾಸ್ನಿಂದ ಹೊರ ಬಂದ ಬಳಿಕ ಸಂದರ್ಶನವೊಂದರಲ್ಲಿ ಮಾತಾಡಬೇಕಾದ್ರೆ ಕರಿಬಸಯ್ಯ ಅಂತ ಹೇಳೋದ್ರ ಬದಲು ಕರಿಬಸೊಪ್ಪು ಅಂತ ಕರೆದುಬಿಟ್ಟಿದ್ರು. ಇದಕ್ಕೆ ಕರಿಬಸಯ್ಯ ಅವರು ಕೂಡ ಯಾವುದೇ ರೀತಿಯಿಂದನೂ ಬೇಜಾರು ಆಗದೆ, ನಾನು ಮೊದಲು ಇಷ್ಟೊಂದು ಜನಪ್ರಿಯತೆ ಪಡೆದಿದ್ನೋ ಇಲ್ವೋ ಗೊತ್ತಿಲ್ಲ, ಆದರೆ ರಕ್ಷಿತಾ ಶೆಟ್ಟಿ ಕರಿಬಸೊಪ್ಪು ಅಂತ ಹೇಳಿದ ಬಳಿಕ ನನಗೆ ಮತ್ತಷ್ಟು ಜನಪ್ರಿಯತೆ ಸಿಕ್ಬಿಟ್ಟಿದೆ ಅಂತ ಕೂಡ ಹೇಳ್ಕೊಂಡಿದ್ರು. ಈಗ ರಕ್ಷಿತಾ ಶೆಟ್ಟಿ ವರ್ತೂರು ಸಂತೋಷ್ ಹೆಸರನ್ನು ಕೂಡ ತಪ್ಪಾಗಿ ಹೇಳಿಬಿಟ್ಟಿದ್ದಾರೆ. ಬಿಗ್ ಬಾಸ್ಗೆ ಕಾಲಿಟ್ಟಿದ್ದಂತಹ ವರ್ತೂರು ಸಂತೋಷ್ ಅವರು ಸಾಕಷ್ಟು ಜನಪ್ರಿಯತೆಯನ್ನು ಕೂಡ ಪಡ್ಕೊಂಡಿದ್ರು. ಅವರ ಹೆಸರನ್ನ ವಂತೂರು ಸಂತೂರು ಅಂತ ರಕ್ಷಿತಾ ಶೆಟ್ಟಿ ಅವರು ಒಂದು ಸಂದರ್ಶನದಲ್ಲಿ ಹೇಳಿಬಿಟ್ಟಿದ್ದಾರೆ. ಈ ವಿಡಿಯೋನ ಈಗ ಎಲ್ಲ ಕಡೆ ಟ್ರೋಲ್ ಮಾಡಲಾಗ್ತಾ ಇದೆ. ವರ್ತೂರು ಸಂತೋಷ್ ಅವರು ಹೇಳಿದ್ರು, ರನ್ನರ್ ಅಪ್ ಆಗೋರಿಗೆ ನಾನು 2 ಲಕ್ಷ ಕೊಡ್ತೀನಿ ಅಂತ ಹೇಳಿ. ಇದ್ರ ಬಗ್ಗೆ ರಕ್ಷಿತಾ ಶೆಟ್ಟಿಗೂ ಕೂಡ ಕಾಲ್ ಮಾಡಿ ಮನೆ ಹತ್ರ ಬರ್ಲಿಕ್ಕೆ ಹೇಳಿದ್ರು. ನಾನು ನಿಮಗೆ ಈ ರೀತಿಯಾಗಿ ಗಿಫ್ಟನ್ನು ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ, ದಯವಿಟ್ಟು ಬನ್ನಿ ಅಂತ ಕೂಡ ಹೇಳ್ಕೊಂಡಿದ್ರು. ಸೊ ಇದ್ರ ಬಗ್ಗೆ ಒಂದು ಸಂದರ್ಶನದಲ್ಲಿ ಪ್ರಶ್ನೆಯನ್ನು ಕೇಳಿದಾಗ ವರ್ತೂರು ಸಂತೋಷ್ನ ಹೇಳಕ್ಕಾಗ್ದೇನೆ ರಕ್ಷಿತಾ ಶೆಟ್ಟಿ ವಂತೂರು ಸಂತೂರು ಅಂತ ಹೇಳಿ ಕರೆದು ಬಿಟ್ಟಿದ್ರು. ಸೊ ಈ ವಿಡಿಯೋ ಇದೀಗ ಟ್ರೋಲ್ ಆಗ್ತಾನೆ. ಇನ್ನು ಇತ್ತೀಚೆಗೆ ವೇದಿಕೆ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರುವಂತಹ ರಕ್ಷಿತಾ ಶೆಟ್ಟಿ ಅವರು ಸಾಂಗ್ ಕೂಡ ಹಾಡ್ತಾ ಇದ್ದಾರೆ. ಸೇವಂತಿಯ ಹಾಡು ಹಾಡಬೇಕಾದ್ರೆ ಮಲ್ಲಿಗೆಗಿಂತ ಹನುಮಂತ ನೀನು ಅಂತ ಕೂಡ ಅದರಲ್ಲಿ ರೈಲ್ನ ಸೇರಿಸ್ತಾ ಇದ್ದು, ಹನುಮಂತನ ಫೋಟೋನ ಇಟ್ಟು ನಾನು ಈ ಹಾಡಲ್ಲಿ ಎಲ್ಲಿಂದ ಬಂದೆ ಅಂತ ಹೇಳಿ ಟ್ರೋಲ್ ಕೂಡ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಟ್ರೋಲ್ ಆಗೋದ್ರ ಜೊತೆಗೆ ಅವರ ಜೊತೆ ಕರಿಬಸಪ್ಪ ಅವರು, ವರ್ತೂರು ಸಂತೋಷ್, ಹನುಮಂತ ಅವರು ಕೂಡ ಟ್ರೋಲ್ ಆಗ್ತಾ ಇದ್ದಾರೆ. ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ ರಕ್ಷಿತಾ ಶೆಟ್ಟಿ ದೊಡ್ಡ ಸೆಲೆಬ್ರಿಟಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಈವೆಂಟ್ಗಳಿಗೆ ಹೋಗ್ತಾರೆ, ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಅವರು ಎಲ್ಲ ಕಡೆ ಕೂಡ ಭಾಗವಹಿಸ್ತಾ ಇದ್ದಾರೆ. ಆದರೆ ಈ ರೀತಿಯಾಗಿ ಸಂದರ್ಶನಗಳಲ್ಲಿ ಮಾತಾಡುವಂತಹ ಟೈಮಲ್ಲಿ ಕೆಲವೊಬ್ಬರ ಹೆಸರನ್ನು ಟಂಗ್ ಟ್ವಿಸ್ಟ್ ಆದ್ರೂ ಕೂಡ ಏನಾದರೂ ಒಂದು ಹೇಳಿಬಿಡ್ತಾರಲ್ಲ. ಸೊ ಈ ರೀತಿಯಾಗಿ ಒಂದು ಸ್ವಲ್ಪ ಟ್ರೋಲ್ ಆಗ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿ. ಎನಿವೇಸ್, ರಕ್ಷಿತಾ ಶೆಟ್ಟಿಯವರ ಎಲ್ಲ ಪ್ರಾಜೆಕ್ಟ್ಗಳಿಗೂ ಒಳ್ಳೆಯದಾಗಲಿ, ಅವರ ಮುಂದಿನ ಹಾದಿ ಯಶಸ್ಸಾಗಲಿ, ಅವರ ಲಾಗ್ಗಳಿಂದ ಇನ್ನಷ್ಟು ಜನಗಳಿಗೆ ಅವರು ರೀಚ್ ಆಗಲಿ ಅಂತ ನಾವು ಕೂಡ ಹಾರೈಸೋಣ.